Taste the Daily. ಆರೋಪಿ ನಟ ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಬಿಗ್ ಡೇ. ಇವತ್ತು ನಿರ್ಧಾರವಾಗುತ್ತೆ ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ವಿಚಾರ. ಇವತ್ತು ವಿಚಾರಣೆ ನಡೆಸಲಿರುವಂಥ 57ನೇ ಸಿಟಿ ಸಿವಿಲ್ ಕೋರ್ಟ್. ದರ್ಶನ್, ಜಗದೀಶ್, ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ ಶಿಫ್ಟ್ನ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಎಸ್ಪಿಪಿ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಜೈಲು ಅಧಿಕಾರಿಗಳು. ಕೋರ್ಟ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಿರುವಂಥ ಆರೋಪಿಗಳು ಇವತ್ತು ವಿಚಾರಣೆಯನ್ನು ನಡೆಸಿ ಆದೇಶವನ್ನು ನೀಡಲಿರುವಂಥ ಕೋರ್ಟ್. ಇವತ್ತಿಗೇನಾಗುತ್ತೆ ಅನ್ನೋದು ಕುತೂಹಲ. ಬಳ್ಳಾರಿ ಕಳಿಸ್ತಾರೋ ಅಥವಾ ಇಲ್ಲೇ ಇಟ್ಕೊಳ್ತಾರೋ, ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾರೋ ಅಥವಾ ಹೀಗೆ ಇಲ್ಲೇ ಹೇಗಿದೆ ಯಥಾಸ್ಥಿತಿ ಅದನ್ನೇ ಮುಂದುವರಿಸಿ ಅಂತ ಹೇಳ್ತಾರೋ ಅಂತ. ಕಳೆದ ಬಾರಿ ಶಿಫ್ಟ್ ಮಾಡಿಬಿಟ್ಟಿದ್ರು. ಯಾಕಂದರೆ ಇವ್ರಿಗೆಲ್ಲ ರಾಜಾತಿಥ್ಯತೆ ಸಿಕ್ಕಿತ್ತಲ್ವಾ. ಸಿಗರೇಟು, ಕಾಫಿ, ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿದ್ದು, ಲಾನು, ಅದ್ರ ಜೊತೆಗೆ ಟೇಬಲ್ಲು, ರೆಸಾರ್ಟ್ ಥರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದು ಭಾರಿ ಖಂಡನೆ ವ್ಯಕ್ತವಾಗಿತ್ತು, ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇವುಗಳನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿತ್ತು. ಈ ಬಾರಿಯೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ, ಇಲ್ಲ ಭದ್ರತೆಯ ದೃಷ್ಟಿಯಿಂದ ಸೆಕ್ಯೂರಿಟಿ ವೈಸ್ ಇವ್ರನ್ನೆಲ್ಲ ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ. ಬಟ್ ಆರೋಪಿಗಳ ಪರ ವಕೀಲರು ಸ್ಥಳಾಂತರ ಮಾಡೋದು ಬೇಡ, ಕಷ್ಟ ಆಗತ್ತೆ, ನಾನಾ ಕಾರಣ. ಕೆಲವರು ಫ್ಯಾಮಿಲಿಯನ್ನು ಮೀಟ್ ಮಾಡೋದಕ್ಕಾಗಲ್ಲ ಅಂತ, ಇನ್ನು ಕೆಲವರು ವೆದರ್ ಅಡ್ಜಸ್ಟ್ ಆಗಲ್ಲ ಅಂತ, ಬೇರೆ ಬೇರೆ ರೀಸನ್ಸ್ಗಳಿಂದ. ಸೊ ಹಾಗಾಗಿ ಇವತ್ತು ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತಿನ ತೀರ್ಪಿನಲ್ಲಿ ಏನು ಪ್ರಕಟ ಆಗತ್ತೆ, ಬೇರೆ ಕಡೆಗೆ ಸ್ಥಳಾಂತರ ಅಂತಾನೋ ಅಥವಾ ಇಲ್ಲೇ ಅಂತಾನೋ ಏನು ಆಗತ್ತೆ ಅನ್ನೋದು ಪ್ರಶ್ನೆ ಇದೆ, ನೋಡಬೇಕಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ನಟ ದರ್ಶನ್ಗೆ 2 ಬೆಡ್ಡು 2 ದಿಂಬು ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಬೆಡ್ಡು ದಿಂಬು ನೀಡುವ ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ದರ್ಶನ್ಗೆ 1 ಬೆಡ್ಡು 1 ದಿಂಬನ್ನು ನೀಡ್ತಾ ಇರುವ ಜೈಲು ಸಿಬ್ಬಂದಿ ಮ್ಯಾನ್ಯುಯಲ್ನಲ್ಲಿ ಇದ್ರೂ 2 ಬೆಡ್ಡು 2 ದಿಂಬು ಕೊಡ್ತಾ ಇಲ್ಲ ಎಂಬ ಆರೋಪ. ಈ ಕುರಿತು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದ ದರ್ಶನ್ ಪರ ವಕೀಲರು ಅರ್ಜಿ ಸಂಬಂಧ ಇವತ್ತು ವಿಚಾರಣೆಗೆ ಕಾಯ್ದಿರಿಸಲಾಗಿತ್ತು. ಇವತ್ತು ವಿಚಾರಣೆಯನ್ನು ಮುಂದೂಡಿತು ಕೋರ್ಟು. ಇವತ್ತು ವಿಚಾರಣೆಯನ್ನು ನಡೆಸಲಿದೆ ಕೋರ್ಟು. 2 ದಿಂಬು 2 ಬೆಡ್ಡು ಕೇಳಿದ್ದಾರೆ. ಸೊ 1 ದಿಂಬು 1 ಬೆಡ್ ಕೊಡ್ತಾ ಇದ್ದಾರೆ. ಬಟ್ ಇವರಿಗೆ ಏನೋ 2 ಕೇಳಿದ್ದಾರೆ. ಕೆಳಗಡೆ ಮಲಗೋದಕ್ಕೆ ಹಿಂಸೆ ಆಗ್ತಾ ಇರಬಹುದು. ಎಷ್ಟೇ ಆದರೂ ಸೆಲೆಬ್ರಿಟಿ ಅಲ್ವಾ. ಸೊ ಹಾಗಾಗಿ ರಾಜ ಎಲ್ಲೇ ಇದ್ದರೂ ರಾಜನೇ ಅಂತ ಇರಬೇಕು ಅಂತ ಮನಸ್ಥಿತಿ ಅವ್ರದ್ದು. ಬಟ್ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅವರು ಈಗ ವಕೀಲರು ಮನವಿ ಮಾಡ್ಕೊಂಡಿದ್ದಾರೆ, ಇಲ್ಲ 2 ದಿಂಬು 2 ಬೆಡ್ಡನ್ನು ಕೊಡಿ, ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗಿದೆ. ಈ ಸಂದರ್ಭದಲ್ಲಿ ಕೊಡಿ ಅಂತ ಹೇಳಿದ್ರು ಹೇಳಬಹುದು, ಇಲ್ಲ ಬೇಡ ಕೊಡಬೇಡಿ ಅಂತ ಹೇಳಿದ್ರು ಹೇಳಬಹುದು. ಏನು ಹೇಳುತ್ತೆ ಕೋರ್ಟ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಅಕಸ್ಮಾತ್ ಕೋರ್ಟ್ ಏನಾದರೂ ಅನುಮತಿ ಕೊಡ್ತು ಅಂತ ಅಂದರೆ ಅವಕಾಶ ಸಿಗತ್ತೆ. ಇಲ್ಲ ಅಂತ ಅಂದರೆ ಈಗೇನು ಕೊಟ್ಟಿದ್ದಾರೋ ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇವತ್ತು ವಿಚಾರಣೆ. ಪವಿತ್ರಾಗೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿರುವ ವಕೀಲ ಬಾಲನ್, ಪವಿತ್ರ ಗೌಡ ಪರ ವಾದವನ್ನು ಮಂಡಿಸಿದ್ದ ವಕೀಲ ಬಾಲನ್ ಇಂದು ಒಟ್ಟು 3 ಅರ್ಜಿಗಳ ವಿಚಾರಣೆಯನ್ನು ನಡೆಸಲಿರುವಂಥ ಕೋರ್ಟು. ಇವತ್ತು ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಕೈಗೆತ್ತಿಕೊಳ್ಳಲಾಗತ್ತೆ. ಪವಿತ್ರ ಗೌಡ ಕೂಡ ಕೆಲವೊಂದಷ್ಟು ರೀಸನ್ಸ್ಗಳನ್ನು ಹೇಳಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ, ಜಾಮೀನು ಬೇಕು ಅಂತ. ಸೊ ಅವರ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದೊಂದು ಪ್ರಶ್ನೆ ಇದೆ. ಇವತ್ತು ಕೋರ್ಟ್ನಲ್ಲಿ ಈ ವಿಚಾರವೂ ಕೂಡ ಬರುವಂಥ ಹಿನ್ನೆಲೆಯಲ್ಲಿ ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ, ಯಥಾಸ್ಥಿತಿ ಮುಂದುವರಿಯುತ್ತಾ, ಏನಾಗುತ್ತೆ ಅನ್ನೋದು ಪ್ರಶ್ನೆ ಇದೆ. ಒಟ್ಟಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆಗೆ ಇವತ್ತಿನ ದಿನದ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗುವ ನಿರೀಕ್ಷೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇವತ್ತು ಕೆಲವು ವಿಚಾರಗಳ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಇದೆ, ಏನೇನು ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ? ನೀತಿ CTH 57 ನಲ್ಲಿ ಇವತ್ತು ದರ್ಶನ್ ಪರ ವಕೀಲರು ಹಾಕಿರುವಂತ ಅರ್ಜಿಗಳು ಮತ್ತು ಇತರ ಆರೋಪಿಗಳು ದರ್ಶನ್ ಸೇರಿ ಒಟ್ಟು 7 ಜನ ಆರೋಪಿಗಳು ಹಾಕಿರುವಂತ ಅರ್ಜಿಯ ವಿಚಾರಣೆ ಮತ್ತು ಅದರ ಜೊತೆಗೆ ಕೆಲವು ಅರ್ಜಿಯ ಆದೇಶಗಳು, ಒಟ್ಟು 3 ಪ್ರಕರಣಗಳ ಅರ್ಜಿ ಇವತ್ತು ವಿಚಾರಣೆ ಇರುವಂತದ್ದು. ಅದರಲ್ಲಿ ಮೊದಲನಾಗಿ ಈಗಾಗಲೇ ತನಿಖಾಧಿಕಾರಿಗಳು ಏನಿದ್ದಾರೆ ಅವರು ಆರೋಪಿಗಳೆಲ್ಲರನ್ನು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಕೇಳಿರುವಂತದ್ದು. ಅಕ್ಸೆಪ್ಟ್ ಪವಿತ್ರ ಗೌಡ ಮತ್ತು ಅನುಕುಮಾರ್ನ ಬಿಟ್ಟು ಉಳಿದಂತ ಆರೋಪಿಗಳು ಯಾರು ಕೂಡ ಪರತ್ ನಗರದಲ್ಲಿ ಇರಬಾರ್ದು, ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲೇ ಇದ್ರೆ ಹಿಂದೆ ಕೂಡ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಪ್ರಭಾವಿ ರೌಡಿ ಶೀಟರ್ಗಳ ಜೊತೆ ಗುರುತಿಸಿಕೊಂಡಿದ್ದಂಥದ್ದು ಇರ್ಬೋದು. ಸೊ ಅವರಿಗೆ ರಾಜ್ಯಾತಿಥ್ಯವನ್ನು ಕೂಡ ಹಿಂದೆ ನೀಡಲಾಗಿತ್ತು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಕು. ಒಂದು ಕಡೆ ಇದ್ರೆ ಎಲ್ಲರೂ ಸೇರಿ ಸಾಕ್ಷಿಗಳ ಮೇಲೆ
ಪ್ರಭಾವವನ್ನು ಬೀರುವಂತ ಸಾಧ್ಯತೆ ಇರುತ್ತೆ. ಅದು ಪ್ರಕರಣದ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಈ ಕಾರಣಕ್ಕಾಗಿ ಅವ್ರನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ಬೇಕು ಅಂತ ಮನವಿ ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ದರ್ಶನ್ ಈಗಾಗಲೇ ಜೈಲಿನಲ್ಲಿ ಇರುವಂತದ್ದು. ಆತನಿಗೆ ಏನೋ ಒಂದು ಬೆಡ್ ಮತ್ತೊಂದು ಬೆಡ್ಶೀಟ್ ದಿಂಬನ್ನ ಕೊಡಲಾಗ್ತಾ ಇದೆ. ಆದ್ರೆ 2 ಬೆಡ್ ಮತ್ತು 2 ದಿಂಬನ್ನ ಕೊಡಬೇಕು ಅಂತ ಕೇಳಿ ಅವರ ಪರ ವಕೀಲರು ಜಾಮೀನನ್ನ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಅಂದ್ರೆ ಜೈಲಿನ ಮ್ಯಾನ್ಯುಲ್ ನಲ್ಲಿ ಏನಿದೆ ಆ ಸೌಲಭ್ಯಗಳನ್ನು ಕೂಡ ಜೈಲು ಅಧಿಕಾರಿಗಳು ಕೊಡ್ತಾ ಇಲ್ಲ. ಅದನ್ನ ಕೊಡ್ಲಿಕ್ಕೆ ಕೋರ್ಟ್ ಸೂಚನೆಯನ್ನ ಕೊಡಬೇಕು, ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಅದ ಅರ್ಜಿಯ ವಿಚಾರಣೆ ಕೂಡ ಆಗಿದೆ. ಅದರ ಆದೇಶ ಕೂಡ ಇವತ್ತು ಬರುವ ಸಾಧ್ಯತೆ ಇರುವಂತದ್ದು. ಮತ್ತೊಂದು ಕಡೆ ಪವಿತ್ರ ಗೌಡ ಪರ ವಕೀಲರು ಏನಿದ್ದಾರೆ, ಬಾಲನ್ ಈಗಾಗಲೇ ಪವಿತ್ರ ಗೌಡ್ಗೆ ಜಾಮೀನು ಕೋರಿ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ IPC ಯಲ್ಲಿ ಆಗಿರುವಂತದ್ದು. ಇವರು BNS ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಹಾಕ್ಬೇಕಿತ್ತು, IPC ಅಡಿಯಲ್ಲೇ ಹಾಕಿರುವಂತದ್ದು. ಹೀಗಾಗಿ ಇದು ಮಾನ್ಯ ಅಲ್ಲ, ಇದನ್ನ ಮಾನ್ಯ ಮಾಡಬಾರದು ಅಂತ ಹೇಳಿ ಅಂದ್ರೆ ಹೊರ ರಾಜ್ಯಗಳಲ್ಲಿ ನಡೆದಿರುವಂತಹ ಪ್ರಕರಣಗಳ ಒಂದು ಸೈಟೇಷನ್ ಇವರು ಉಲ್ಲೇಖವನ್ನು ಮಾಡಿ ಹಾಕಿರುವಂತದ್ದು. ಆದ್ರೆ ಈಗಾಗಲೇ SPP ಕೂಡ ಒಂದು ವಾದ ಮಂಡನೆಯನ್ನು ಮಾಡಿರುವಂತದ್ದು. ಏನು ತನಿಖಾಧಿಕಾರಿಗಳು ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಮಾಡಿರುವಂತದ್ದು, ಯಾವುದೇ ರೀತಿಯ ಆ ರೀತಿಯ ಉಲ್ಲಂಘನೆಗಳಾಗಿಲ್ಲ. ಹೀಗಾಗಿ ಯಾರು ಕೂಡ ಜಾಮೀನನ್ನ ಕೊಡಬಾರದು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 11:30 ವೇಳೆಗೆ ಅರ್ಜಿಯ ವಿಚಾರಣೆ ಮತ್ತೆ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಏನೆಲ್ಲ ಆಗುತ್ತೆ ಇವತ್ತು ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.